ಹಾಯ್ ಫ್ರೆಂಡ್ಸ್, ಹೇಮರಗುಲ್ಲಾಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ತುಂಬ ಚಳಿ ಇದೆ ನೋಡಿ. ಚಳಿಗೆ ನಮ್ಮ ಮನೇಲಿ ಬೇಬಿಕಾರ್ನ್ ತಂದಿದ್ರು. ಈಗ ಒಂದು 2-3 ಡೇಸ್ ಬ್ಯಾಕ್ ನಾನು ಬೇಬಿಕಾರ್ನ್ ಮಂಚೂರಿ ಮಾಡಿದ್ದೆ. ಸೇಮ್ ಮಂಚೂರಿನೇ ಮಾಡಿದ್ರೆ ಬೋರ್ ಆಗುತ್ತಲ್ವಾ, ಸ್ವಲ್ಪ ಡಿಫ್ರೆಂಟಾಗಿ ಇವತ್ತು ಕಬಾಬ್ ಮಾಡೋಣ ಅಂತೇಳಿ ಅದನ್ನ ಸ್ವಲ್ಪ ಬಿಸಿ ನೀರು ಮತ್ತು ಸಾಲ್ಟ್ ಹಾಕಿ ಬೆಚ್ಚಗಿರೋ ನೀರಿಗೆ ಹಾಕಿ ನೆನೆಸಿಟ್ಟಿದ್ದೀನಿ. ಯಾಕಂದರೆ ಅದರಲ್ಲಿ ಏನಾದರೂ ಸ್ವಲ್ಪ ಇದಿದ್ರೆ ಹೋಗಲಿ ಅಂತ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮಂಚೂರಿ ಕೂಡ ತುಂಬ ಚೆನ್ನಾಗಿತ್ತು. ಅದು ವಿಡಿಯೋ ಮಾಡ್ಕೊಳ್ಳಿಲ್ಲ. ನೋಡೋಣ, ಕಬಾಬ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಹೇಗೆ ಬರುತ್ತೆ ಅಂತ ನೋಡಿ. ಇದು ಬೆಚ್ಚಗಿರೋ ನೀರಿಗೆ ಸ್ವಲ್ಪ ಸಾಲ್ಟ್ ಹಾಕಿ ನಾನು ಇಟ್ಟಿದ್ದೀನಿ. ನೀರು ಸ್ವಲ್ಪ ಬೆಚ್ಚಗಿದೆ ಅಷ್ಟೇ, ಯಾಕೆಂದರೆ ಸ್ವಲ್ಪ ನೆನಿಲಿ ಏನು ಕಷ್ಟ ಅದಲ್ಲೇ ನಾನಿದ್ರೆ ಇದಾಗಲಿ ಅಂತೇಳಿ ಸ್ವಲ್ಪ ಬೆಚ್ಚಗಿರೋ 5 ಮಿನಿಟ್ಸ್ ಅದನ್ನ ನೆನೆಸಿ ತೊಳೆದು ಆಮೇಲೆ ನಾನೊಂದು ಇದ್ರಲ್ಲಿ ಹಾಕಿಟ್ಕೋತೀನಿ ನೋಡಿ. ಈ ಥರ ತೊಳೆದು ನಾನು ಸೋರ್ಲಿಕ್ಕೆ ಈ ಥರ ಉದ್ದುದ್ದಕ್ಕೆ ಹೆಚ್ಕೋತಾ ಇದ್ದೀನಿ. ನಮ್ಗೆ ಎಷ್ಟು ಸಾಧ್ಯನೇ, ಯಾಕಂದರೆ ತುಂಬ ಚಿಕ್ಕದಿರೋದ್ರಿಂದ ಕೈ ಸಿಗಲ್ಲಲ್ವ, ಹಂಗಾಗಿ ಚಿಕ್ಕ ಚಿಕ್ಕದಕ್ಕೆ ಉದ್ದುದ್ದು ಕಟ್ ಮಾಡ್ಕೋಬೇಕು ನೋಡಿ. ಬೇಬಿಕಾರ್ನ್ ಮಂಚೂರಿಗೆ ನಾನು ಇಲ್ಲಿ ಏನೇನು ತೊಗೊತಾ ಇದ್ದೀನಿ ಅಂದರೆ ಮೈದಾ ಹಿಟ್ಟು ತೊಗೊತಾ ಇದ್ದೀನಿ, ಕಡಲೆ ಹಿಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಚ್ಕೊಂಡಿದ್ದೀನಿ ಅಷ್ಟೇ, ಪೇಸ್ಟ್ ಮಾಡಿಲ್ಲ ಯಾಕಂದರೆ ಚೆನ್ನಾಗಿರುತ್ತೆ ಹಾಗಾಗಿ ಬಾಯಿ ಸಿಕ್ಕಿದ್ರೆ ಅಂತ. ಅದು ಬಂದು ಅಕ್ಕಿ ಹಿಟ್ಟು, ಅರಿಶಿನ ಪುಡಿ, ಮತ್ತು ಇದು ಬಂದು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ, ಮತ್ತು ಚಿಲ್ಲಿ ಪೌಡರು, ಸೋಡಾ, ಮತ್ತು ರುಚಿಗೆ ತಕ್ಕಂತೆ ಸಾಲ್ಟು. ಇಷ್ಟಾಕಿ ಹೇಗೆ ನಾವು ಅದು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋದು ನೋಡೋಣ ಬನ್ನಿ. ಮೊದಲು ನೋಡಿ ನಾನು ಅಕ್ಕಿ ಹಿಟ್ಟು ಹಾಕೊತಾ ಇದ್ದೀನಿ, ಯಾಕಂದರೆ ಎಲ್ಲ ಅದ ಕರೆಕ್ಟಾಗಿರ್ಬೇಕಲ್ವ. ಒಂದು 3 ಸ್ಪೂನ್ಸ್ ನಾನು ಅಕ್ಕಿ ಫ್ಲೋರ್ ಹಾಕೊತಾ ಇದ್ದೀನಿ. ಇದು ಬಂದು ಮೈದಾ ಹಿಟ್ಟು, ಮೈದಾ ಹಿಟ್ಟು ಅಷ್ಟೇ ನಿಮಗೆ 3ರಿಂದ 4 ಸ್ಪೂನ್ ಬೇಕಾಗುತ್ತೆ. ಇದು ಬಂದು ಕಡಲೆ ಹಿಟ್ಟು, ಕಡಲೆ ಹಿಟ್ಟು ಅಷ್ಟೇ 3 to 4 ಸ್ಪೂನ್ಸ್ ಹಾಕ್ತಾಯಿದ್ದೀನಿ. ಮತ್ತು ಕಾರ್ನ್ಫ್ಲೋರು ಸ್ವಲ್ಪ ಕಡಿಮೆನೇ ಹಾಕಬೇಕಾಗುತ್ತೆ, ಅಷ್ಟೊಂದೆಲ್ಲ ಅದರಷ್ಟೆಲ್ಲ ಏನು ಬೇಡ. ಒಂದು 2 ಸ್ಪೂನು, ಒಂದು 2-3 ಸ್ಪೂನ್ಸ್ ಹಾಕಿದ್ರೆ ಸಾಕು ಅನಿಸುತ್ತೆ. ಮತ್ತು ಜಸ್ಟ್ ಕಲ್ಲರ್ಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕಾಗತ್ತೆ. ಏನೊಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು ಅಂತ ಅನಿಸುತ್ತೆ. ಒಂದು 1/4 ಸ್ಪೂನು ಸ್ವಲ್ಪ ಜಸ್ಟ್ ಅಷ್ಟೇ. ಇದು ಬಂದು ನಾನು ಬೇಬಿಕಾರ್ನ್ ಬಂದು ಒಂದು ಮುಕ್ಕಾಲು ಕೆ ಜಿ ಇದೆ ಅನಿಸುತ್ತೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನಾನು ಹೇಳೋದನ್ನ ಆಗಲೇ ಜಚ್ಕೊಂಡಿರೋದಷ್ಟೇ, ಪೇಸ್ಟ್ ಮಾಡೋದಷ್ಟೇ ಟೇಸ್ಟ್ ಚೆನ್ನಾಗಿರಲ್ಲ. ಕಬಾಬ್ಗೆ ಬಾಯಿ ಸಿಗ್ತಾಯಿದ್ರೆ ಮತ್ತು ತುಂಬ ಗಮನ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಖಾರಕ್ಕೆ. ಮತ್ತು ಹಾಗೆ ಚಿಟಿಕೆ ಸೋಡಾ, ಜಸ್ಟ್ ಚಿಟಿಕೆ ಸೋಡಾ ಹಾಕ್ತಾಯಿದ್ದೀನಿ. ಇದು ಬಂದು ರೆಡ್ ಚಿಲ್ಲಿ ಪೌಡರು. ಇನ್ನೂ ಏನೇನೋ ಸ್ಪೈಸಸ್ ಎಲ್ಲ ಹಾಕ್ತೀನಿ ಅಂದರೆ ಹಾಕ್ಬೋದು. ತುಂಬ ಎಲ್ಲ ಜಾಸ್ತಿ ಹಾಕಿದ್ರೆ ಜಾಸ್ತಿ ಆಗುತ್ತಲ್ವ, ಇಷ್ಟು ಹಾಕಿದ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಮತ್ತು ರುಚಿಗೆ ತಕ್ಕನಂಗೆ ಸಾಲ್ಟು. ಇಷ್ಟನ್ನು ಹಾಕಿ ನಾವು ಫಸ್ಟ್ ಅದನ್ನು ಹಾಗೇನೆಲ್ಲ ಫ್ಲೋರ್ಸು ಪ್ರತಿಯೊಂದು ನಾವು ಏನೇನು ಐಟಮ್ ಹಾಕಿದ್ದೀವಿ ಎಲ್ಲನೂ ಕೂಡ ಮಿಕ್ಸ್ ಆಗೋಂಗೆ ಕಲಿಸ್ಬೇಕಾಗತ್ತೆ. ಕಲಸಿ ಆಮೇಲೆ ನಾವು ನೀರಿಂದ ಅದನ್ನ ಬ್ಯಾಟರ್ ರೆಡಿ ಮಾಡ್ಕೋಬೇಕಾಗತ್ತೆ. ಮತ್ತು ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಂದೇ ಸಲ ನೀರು ಹಾಕೋಕೆ ಹೋಗ್ಬಾರ್ದು. ಬೇಕಾದ್ರೆ ನಮ್ಗೆ ಇದೆಲ್ಲ ರಿಸ್ಕ್ ತೊಗೊಳಕ್ಕಾಗಲ್ಲ, ನಮ್ಗೆ ರೆಡಿ ಈ ಥರ ಆಗಲ್ಲ ಅಂತ ಹೇಳಿದ್ರೆ ನೀವು ರೆಡಿ ಕಬಾಬ್ ಪೌಡರ್ ಸಿಗುತ್ತೆ ನೋಡಿ, ಅದನ್ನು ತಂದು ಕೂಡ ಮಾಡ್ಕೋಬೋದು. ಆದರೆ ಮನೇಲೇ ಇದೇ ಥರ ನ್ಯಾಚುರಲಾಗಿ ಮಾಡ್ಕೊಂಡ್ರೆ ಮಾತ್ರ ಟೇಸ್ಟ್ ಅದಕ್ಕಿಂತ ಎಕ್ಸ್ಟ್ರಾನೇ ಕೊಡುತ್ತೆ ಅಂತಲೇ ಹೇಳ್ಬೋದು. ನಾನೀಗ ಒಂದು 2 ಡೇಸ್ ಬ್ಯಾಕ್ ಮಂಚೂರಿ ಕೂಡ ಮಾಡಿದ್ದೆ, ಅದು ತುಂಬ ಚೆನ್ನಾಗಿತ್ತು. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿರಲಿ ಕಬಾಬ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ನೀವು ಕೂಡ ಟ್ರೈ ಮಾಡಿ. ನಾನು ಆಗಲೇ ಹೇಳಿದ್ದಕ್ಕೆ ನಿಮ್ಗೆ ಈ ಥರ ಎಲ್ಲ ರೆಡಿ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದರೆ ನೀವು ಕಬಾಬ್ ಪೌಡರ್ ತಂದೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಆ ಥರ ಬ್ಯಾಟರ್ ಕೂಡ ನೀವು ರೆಡಿ ಮಾಡ್ಕೊಬೋದು. ಇದನ್ನು ನಾವು ನ್ಯಾಚುರಲಾಗಿ ಮನೇಲಿ ಹೈಜೀನಾಗಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೂಡ ಇರುತ್ತೆ. ಮತ್ತು ನಮಗೂ ಸ್ವಲ್ಪ ನಾವು ಮನೇಲಿ ಮಾಡ್ಕೊಂಡು ತಿಂತಾಯಿದ್ದೀವಿ ಅನ್ನೋ ಒಂದು ಫೀಲ್ ಕೊಡುತ್ತಲ್ವ, ಹಾಗಾಗಿ ಆದಷ್ಟು ನಾವು ಮನೇಲೇ ಮಾಡ್ಕೊಂಡು ತಿನ್ನೋದು ಒಳ್ಳೆಯದು ಅಂತ ಹೇಳ್ತೀನಿ. ನೋಡಿ, ಈ ಥರ ನಾವು ಆದಷ್ಟು ಸ್ವಲ್ಪ ಗಟ್ಟಿಗೆ ಇರಬೇಕನ್ನೋದು ಅಂಟಬೇಕಲ್ವ, ಹಂಗಾಗಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಇದನ್ನೆಲ್ಲ ನೆನೆಸ್ಬೇಕು ಅನ್ನೋದೇನು ಅವಶ್ಯಕತೆ ಇರಲ್ಲ. ನಾವು ಕಲಸಿ ಒಂದು 2 ಮಿನಿಟ್ಸ್ ಆಗಿದ ತಕ್ಷಣ ನಾವು ಇದನ್ನು ಏನಿರುತ್ತೆ ಅದನ್ನ ಅಜ್ಜಿ ನಾವು ಇದರೊಳಗೆ ಬಿಡ್ಬೋದು, ಎಣ್ಣೆಯಲ್ಲಿ ಕರಿಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನಾನು ಇದನ್ನ ಒಂದು 2 ಮಿನಿಟ್ಸ್ ಅಷ್ಟೇ ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ಹಾಗೆ ಇಡ್ತೀನಿ. ನೋಡಿ, ಇದನ್ನೆಲ್ಲ ಕಟ್ ಮಾಡಿರೋದನ್ನೆಲ್ಲ ಇದು ನಾನು ಬ್ಯಾಟರ್ ಒಳಗೆ ಹಾಕಿ ಮಿಕ್ಸ್ ಮಾಡಿ ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಕರಿಯೋಣ ಬನ್ನಿ. ನೋಡಿ, ಎಣ್ಣೆಗೆ ಬಿಟ್ಟಿದ್ದೀನಿ. ಚಿಲ್ಲಿ ಪೌಡರ್ ಹಾಕ್ಬೇಕು ಅದಕ್ಕೆ. ಏನು ಹೇಳ್ತಾರೆ ಗೊತ್ತಾ, ಗಾದೆ ಒಂದು,
ಅಟ್ಟಿಕ್ಕದ್ಮೇಲೆ ಬೊಟ್ಟಿಕ್ಕಿದ್ರು ಅಂತ ಹಂಗೆ ಇವಾಗ ಬಂದ್ಬಿಟ್ಟು ಇದಾಕ್ಬೇಕಿತ್ತು ಅಂತ ಇವರು ಡೈಲಾಗ್ ಹೊಡಿಯೋದು. ಕಷ್ಟಪಟ್ಟು ಮಾಡೋದು ನಾವು, ಮಾಡಾದ್ಮೇಲೆ ಇದು ಮಾಡಬೇಕಿತ್ತು ಅದು ಮಾಡಬೇಕಿತ್ತು ಅಂತಾರೆ. ಒಟ್ಟಿಗೆ ಟೋಟಲಿ ಸೂಪರಾಗಿ ಬರ್ತಾ ಇದೆ. ನೋಡ್ತಾರೆ ತಿನ್ನೋಣ ಅಂತ ಅನ್ನಿಸ್ತಾ ಇದೆ. ಬೇಯ್ತಾ ಇರೋದಾ ಅಂದ್ರೆ ಆ ಥರ ಫೀಲ್ ಕ್ರೇವಿಂಗ್ ತಿನ್ಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದ್ದು. ಅದನ್ನೇ ನಾನು ಹೇಳಿ ತಿನ್ಕೊಬಿಡಿ, ಕೈ ಹಾಕಿ ಫಿಂಗರ್ ಚಿಪ್ಸ್ ಆಗುತ್ತೆ ಜೊತೆ ನಾವು ತಿನ್ಬೋದಾಗ. ಹೌದಾ? ಓಕೆ. ಏನೋ ಚಳಿಯಿಂದ ಕೆಲಸದಿಂದ ಬರ್ತಾವ್ರೆ, ಬಂದಾಗಿರೋ ಮಾಡ್ಕೊಳ್ಳೋಣ ಅಂತ ಪ್ರೀತಿಯಿಂದ ಮಾಡಿದ್ರೆ ಎಲ್ಲನೂ ಕೂಡ ಇಷ್ಟು ಖುಷಿ ಪಡಬೇಕು. ಅದನ್ನ ಬಿಟ್ಬಿಟ್ಟು ಏನೋ ಒಂದು ಹೇಳೋದು ಅಲ್ವಾ? ನೀವು, ನಾನಲ್ಲ. ಕರೆಕ್ಟ್, ನೀವು, ನಾವಲ್ಲ. ಹೌದಂತೆ. ಓಕೆ, ಸಾಕನ್ಸುತ್ತಲ್ವರೆಗೂ? ಸಾಕನ್ಸುತ್ತಪ್ಪ. ನೋಡಿ, ಬಿಸಿ ಬಿಸಿ ಕರೆದು ನೋಡ್ತಾ ಇದ್ರೆ ತಿನ್ನೋಣ ಅಂತ ಅನ್ನಿಸ್ತಾ ಇದೆ. ನಿಮ್ಗೇನು ಅನ್ನಿಸ್ತಾ ಇದೆ? ನಿಮ್ಗೇನಾರ ಹತ್ರ ಫೀಲ್ ಬಂದರೆ ನೀವು ಮಾಡ್ಕೊಂಡು ತಿನ್ಬಿಡಿ, ಓಕೆನಾ? ನನಗೆ ಜೊತೆಲಿ ಕಾಫಿ ಬೇಕು. ಹೌದಾ? ಇಲ್ವಾ? ಹೆಂಗೆ ಮಾಡಿದ್ಯಾ? ಮಾಡಿಲ್ಲ? ಇಲ್ಲ, ಮಾಡ್ತೀನಿ ಈಗ. ಅದೆಷ್ಟೊತ್ತು ಕಾಫಿ ಮಾಡೋದು? ಎಷ್ಟೊತ್ತು? ಬಿಸಿ ಬಿಸಿ ಕಾಫಿ ಇಷ್ಟ. ಓಕೆ, ಖಂಡಿತ ಮಾಡ್ತೀನಿ. ನೋಡಿ, ಕರೀತಾ ಇದ್ದಾರೆ ಬಿಸಿ ಬಿಸಿ. ಇನ್ನೂ ಸ್ವಲ್ಪ ಇದೆ, ಕರೀತಾ ಇದ್ದಾರೆ. ಇದನ್ನ ಹಾಕ್ಕೊಂಡು ಗ್ರೀನ್ ಚಟ್ನಿ ಹಾಕ್ಕೊಂಡು ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ರೆ ಸೂಪರ್ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ತುಂಬ ಈಸಿ ರೆಸಿಪಿ, ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ, ನನ್ನ ವೀಡಿಯೋ ಏನಾದ್ರು ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಶೇರು, ಲೈಕು, ಕಮೆಂಟ್ ಮಾಡಿ. ತುಂಬ ಇಷ್ಟ ಆಗಿರೋ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬೈ ಫ್ರೆಂಡ್ಸ್.